ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಬ್ಯೂಟಿಫುಲ್ ಆರ್ಟ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀಡಲ್ ನಂಬರ್ 10 ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ನಾನು 2 mm ಸಿಲ್ವರ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಮತ್ತೆ ಅದು ಎಲ್ಲ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನಿಲ್ಲಿ 3 ಟೈಮ್ಸ್ ಮಾಡ್ತಾ ಇದ್ದೀನಿ. ಈಗ ಮತ್ತೊಂದು ಬೀಡ್ ಹಾಕೋತಾ ಇದ್ದೀನಿ. ಈಗ 3 ಬೀಡ್ ಹಾಕಿದ್ದೀನಿ. 3 ಬೀಡ್ ಆದಮೇಲೆ ಈಗ ನಾನು 3 ಚೈನ್ಸ್ನ ಹಾಕೋತಾ ಇದ್ದೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ನಾವು ಚೈನ್ಸ್ ಹಾಕೊಳ್ಳೋಣ. 1 2 3 4 5. ಸೊ ಇಲ್ಲಿ ನಾನು 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. 5 ಚೈನ್ಸ್ನ ಲಾಕ್ ಮಾಡಿ 5 ಚೈನ್ ಲಾಕ್ ಆದಮೇಲೆ ಈಗ ನಾನು 3 ಚೈನ್ ಹಾಕ್ಕೋತೀನಿ. 1 2 3 ಚೈನ್ನ ಲಾಕ್ ಮಾಡ್ತೀನಿ. ಸೊ ಇದೇ ಪ್ರೊಸೆಸ್ಸಲ್ಲಿ ಫುಲ್ ಸ್ಯಾರಿ ಕಂಟಿನ್ಯೂ ಆಗುತ್ತೆ. ಈಗ ಲಾಕ್ ಆದಮೇಲೆ ಮತ್ತೆ ನಾನು ಬೀಡ್ ಹಾಕೋತೀನಿ. ಈಗ ಸಿಂಗಲ್ ಸ್ಟೆಪ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಪೊಸಿಷನಲ್ಲಿ ನಾನು ದಾರನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 3 ಚೈನ್ಸ್ನ ಹಾಕೋತಾ ಇದ್ದೀನಿ. 2 3 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿ ಏನು ಲಾಕ್ ಆಗಿದೆ ಅದೇ ಪೊಸಿಷನಲ್ಲೇ ನಾನೀಗ ಲಾಕ್ ಮಾಡ್ತಾ ಇದ್ದೀನಿ 3 ಚೈನ್ನ. ಮತ್ತು ಸೇಮ್ ಪಕ್ಕದಲ್ಲಿ 2 ಬೀಡ್ ಏನಿದೆ ಅದಕ್ಕೂ 3 ಚೈನ್ ಹಾಕಿನೇ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ 3rd ಬೀಡ್ ಲಾಕ್ ಆದಮೇಲೆ ಇಲ್ಲಿಂದ ನಾನು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋತೀನಿ. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈ 5 ಆರ್ಚ್ ಏನಿದೆ ಅದರೊಳಗಡೆ ಹಾಸಿ ನಾನು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋತೀನಿ. 2ರೊಳಗೆ 1 ಮತ್ತು 2ರೊಳಗೆ 1, ಕೊನೆಯದಾಗಿ 2ರೊಳಗೆ 1 ಈ ಥರ ಟ್ರಿಪಲ್ ಕ್ರೋಶೆಟ್ ಮಾಡಿ 3 ಚೈನ್ಸ್ ಹಾಕ್ಕೊಂಡು ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆ 3 ಚೈನ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ.
ಇದೇ ಥರ ನಾನು ಫುಲ್ ಆರ್ಚ್ ಕಂಪ್ಲೀಟ್ ಆಗೋಕ್ಕೆ 10 ಟೈಮ್ಸ್ ಈ ಥರ ಮಾಡಿದ್ದೀನಿ. ಈ ಥರ ಕಾಣುತ್ತೆ ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ. ಇದನ್ನು ನೀವು ಬೇಕಾದ್ರೆ ಇನ್ನೂ 1-2 ಸ್ಟ್ಯಾಂಡ್ ಕಮ್ಮಿ ಕೂಡ ಮಾಡ್ಕೋಬೋದು. ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೋ, ನಾವು 3 ಚೈನ್ ಇಲ್ಲಿ ಹಾಕಿದ್ದೀವಿ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮಣಿಗಳ ಹತ್ರ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಹಿಂದೆಗಡೆ ನಾವು ಯಾವ ಥರ ಲಾಕ್ ಮಾಡಿದ್ವೋ ಸೇಮ್ ಅದೇ ಥರನೇ ಇಲ್ಲೂ ಕೂಡ 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ಈ ರೀತಿಯಾಗಿ ಕಂಪ್ಲೀಟ್ ಆಗುತ್ತೆ. ಫುಲ್ ಡಿಸೈನು ಇದೇ ಥರನೇ ಬರುತ್ತೆ. ನೋಡ್ಬೋದು ನಾನಿಲ್ಲಿ 2 ಆರ್ಚನ್ನು ಹಾಕಿದ್ದೀನಿ. ಕೊನೆಯದಾಗಿ ಇಲ್ಲಿ ಮಣಿಗಳಿಗೆ ಲಾಕ್ ಮಾಡ್ಕೊಳ್ಳೋಣ 3 ಚೈನ್ಸ್ ಹಾಕ್ಕೊಂಡು. ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿದೆ ಡಿಸೈನು. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ನ ಕುಚ್ಚು ಹಾಕಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.